ಎಸ್ ವೀಕ್ಷಕರೇ, ನಮ್ಮ ದೇಶದ ಪರಿಸ್ಥಿತಿ ಒಂದು ಕಡೆ ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದರೆ, ನಾವು ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಿರ್ತೀವಿ, ಕೆಲಸವನ್ನು ಮಾಡಬೇಕು, ಅದರಲ್ಲೂ ಕೂಡ ಸರ್ಕಾರಿ ಕೆಲಸವನ್ನೇ ಮಾಡಬೇಕು, ಸರ್ಕಾರಿ ಕೆಲಸವನ್ನು ತೆಗೆದುಕೊಳ್ಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತೀವಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಾಗ ಒಂದು ಲಂಚ ಇಲ್ಲ ಅಂತಂದರೆ ಆ ಪರೀಕ್ಷೆನೇ ಎಡವಟ್ಟು. ಈ ರೀತಿಯ ಎಡವಟ್ಟುಗಳು ಆಗೋದ್ರಿಂದನೇ, ಅವಾಂತರಗಳು ಆಗ್ತಾ ಇರೋದ್ರಿಂದನೇ ಎಷ್ಟೋ ಸ್ಪರ್ಧಾರ್ಥಿಗಳ ಜೀವನ ಇನ್ನೂ ಕೂಡ ಹಾಗೆ ಕತ್ತಲಾಗಿರುವಂಥದ್ದು. ಒಂದಲ್ಲ ಎರಡಲ್ಲ ಲಕ್ಷ ಹುದ್ದೆಗಳು ಖಾಲಿ ಹೊಡಿತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ, ಆರೋಗ್ಯ ಸೌಲಭ್ಯ ಮುಖ್ಯ. ಆದ್ರೆ ಈ ಎರಡೂ ಇಲಾಖೆಗಳನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಸರ್ಕಾರ ಅನ್ನುವ ಪ್ರಶ್ನೆ. ಹೌದು, ಪ್ರಶ್ನೆ ಅಲ್ಲ, ನಿಜ. ಸೌಲಭ್ಯಗಳು ಇಲ್ಲ, ಇತ್ತ ಹುದ್ದೆಗಳು ಭರ್ತಿ ಕೂಡ ಮಾಡ್ತಾ ಇಲ್ಲ. ಸಿಎಂ ಸಾಹೇಬ್ರೆ, ಗೃಹ ಸಚಿವರೇ, ಮಾನ್ಯ ಶಿಕ್ಷಣ ಸಚಿವರೇ, ಆರೋಗ್ಯ ಸಚಿವರೇ, ಖಾಲಿ ಇರುವ ಹುದ್ದೆ ಭರ್ತಿ ಯಾವಾಗ ಅನ್ನುವ ಪ್ರಶ್ನೆಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಕೇಳ್ತಾ ಇದೆ. ಕೇವಲ ಒಂದೆರಡಲ್ಲ, ಸಾವಿರ ಅಲ್ಲ, ನೂರಾರಲ್ಲ, ಲಕ್ಷ ಹುದ್ದೆಗಳ್ರಿ. ಸುಖ ಸುಮ್ಮನೆ. ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಬೇಕಾಗಿದೆ, ಆರೋಗ್ಯ ಬೇಕಾಗಿದೆ. ಬಟ್ ಈ ಎರಡು ಇಲಾಖೆಗಳಲ್ಲೇ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅತಿ ಹೆಚ್ಚು, ಈ ಎರಡು ಇಲಾಖೆಗಳಲ್ಲಿ. ಹಾಗಾದ್ರೆ ಸಿಎಂ ಸಾಹೇಬ್ರೆ, ಗೃಹ ಸಚಿವರು, ಮಾನ್ಯ ಶಿಕ್ಷಣ ಸಚಿವರು, DCM, ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಶ್ವವೇಗ ನ್ಯೂಸ್ ನಲ್ಲಿ ಮೆಗಾ ಕ್ಯಾಂಪೇನ್ ಇದೆ. ಮ್ಯಾರಥಾನ್ ಅಂದ್ರೆ ಬರೋಬ್ಬರಿ 12 ಗಂಟೆಯವರೆಗೂ ಕೂಡ ಈ ಮ್ಯಾರಥಾನ್ ಬುಲೆಟಿನ್ ಕಂಟಿನ್ಯೂ ಆಗುತ್ತೆ. ನಾವು ಪಕ್ಕಾ ಮಾಹಿತಿಯೊಂದಿಗೆ, ಪಕ್ಕಾ ಅಂಕಿಅಂಶಗಳು, ಅಕ್ಯುರೇಟ್ ಆಗಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಎ ಗ್ರೇಡ್ ಅಲ್ಲಿ ಎಷ್ಟು ಖಾಲಿ ಇದೆ, ಬಿ ಗ್ರೇಡ್ ಅಲ್ಲಿ ಎಷ್ಟು ಖಾಲಿ ಇದೆ, ಅದೇ ರೀತಿಯಾಗಿ CL ಎಷ್ಟಿದೆ, DL ಎಷ್ಟಿದೆ ಅಂತ ಹೇಳಿ, ಅಂದ್ರೆ ಕಂಪ್ಲೀಟ್ ಯಾವ ಇಲಾಖೆಯನ್ನು ಕೂಡ ಬಿಡುವ ಚಾನ್ಸೇ ಇಲ್ಲ. ಬರೋಬ್ಬರಿ 41 ಇಲಾಖೆಗಳು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ, ಒಂದನ್ನು ಕೂಡ ಬಿಡೋದಿಲ್ಲ ಇವತ್ತು. ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು, ಡಿ ಗ್ರೇಡು, ಕಂಪ್ಲೀಟ್ ಆಗಿ 43 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ.